ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜಿಂಗಲಕ ಲಕ ಲಕ ಜಿಂಗಲಕ ಲಕ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಆ್ಯಕ್ಚುಲಿ ಈ ಸಲ ಬಂದು ಬ್ಯಾಕ್ ಟು ಬ್ಯಾಕ್ ನಾವು ಊರಿಗೂ ಹೋಗ್ತಾ ಇದ್ವಿ. ಅಂದರೆ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸ್ ಇತ್ತು ಊರಲ್ಲಿ, ಸೊ ಯಾವುದು ಮಿಸ್ ಮಾಡ್ಕೊಳ್ಳೋ ಥರ ಇರಲಿಲ್ಲ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಹೋಗೋ ಥರ ಆಗಿತ್ತು. ಇದು ಬಂದು ನಮ್ಮ ಕಸಿನಿಗೆ ಮ್ಯಾರೇಜ್ ಇತ್ತು. ಅಂದರೆ ಎಲ್ಲನೂ ನಮಗೆ ಮುಂಚೆನೇ ಗೊತ್ತಿದ್ರೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂಥರ ಹರಿಬರಿಯಲ್ಲಿ ಆ್ಯಂಡ್ ಪ್ಲ್ಯಾನ್ಸ್ಗಳೆಲ್ಲ ಒಂದು 50 ಸಲ ಚೇಂಜ್ ಆಗಿಕೊಂಡು ಅದ್ರ ಮಿಡ್ಲಲ್ಲಿ ಇನ್ನೇನೋ ಪ್ಲ್ಯಾನ್ಸ್ಗಳು ಬಂದು ಈ ಥರ ಹೋಗೋ ಪರಿಸ್ಥಿತಿ ಆಗಿತ್ತು. ಹಾಗಾಗಿ ನನಗೆ ತುಂಬ ಅಂತ ವೀಡಿಯೋಸ್ ಏನೋ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಎಷ್ಟು ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ಹುಡುಗಿಯ ಅಪ್ಪ ಅಮ್ಮ ದಾರೆ ಎರೆದ್ಬಿಟ್ಟು ಕೊಡ್ತಾರೆ. ಆ್ಯಕ್ಚುಲಿ ನಮ್ಮ ಕಡೆ ಏನಂದರೆ ಹುಡುಗಿಯ ಅಪ್ಪ ಅಮ್ಮ ಮಾತ್ರ ದಾರೆ ಎರಿತಾರೆ. ಬಟ್ ನಾನು ಈ ಕಡೆ ಬೆಂಗಳೂರು ಕಡೆ ಏನು ನೋಡಿದ್ದೀನಿ ಅಂದರೆ ಎಲ್ಲರೂ ಬಂದಿರೋ ಗೆಸ್ಟ್ ಕೂಡ ಕೂರಿಸ್ಬಿಟ್ಟು ಈ ಥರ ಹಾಲು ಕೈ ಮೇಲೆ ಈ ಥರ ಎರಿಯೋದನ್ನ ನಾನು ನೋಡಿದ್ದೀನಿ. ನಮ್ಮ ಕಡೆ ಅಪ್ಪ ಅಮ್ಮ ಎರಿಯೋ ಪದ್ಧತಿ ಮಾತ್ರ ಇರೋದು. ನೆಕ್ಸ್ಟ್ ತಾಲಿ ಕೂಡ ಹಾಗೇನೆ, ಇಲ್ಲಿ ಅರಿಶಿಣದ ದಾರದಲ್ಲಿ ತಾಲಿ ಕಟ್ತಾರಲ್ವ, ನಮ್ಮ ಕಡೆ ಆ ಥರ ಇಲ್ಲ. ಮಾಮೂಲಿ ಚಿನ್ನದ ಮಾಂಗಲ್ಯ ಸರ ಏನು ಬರುತ್ತೆ ಅದಕ್ಕೆ ಸೇರಿಸ್ಬಿಟ್ಟು ಆವಾಗಲೇ ಸೇರಿಸಿರ್ತಿರ್ತಾರೆ. ಅಂದರೆ ಪರ್ಚೇಸ್ ಮಾಡೋವಾಗಲೇ ಸೇರಿಸಿ ತಗೋತಾರೆ. ಅದನ್ನೇ ಡೈರೆಕ್ಟಾಗಿ ಹುಡುಗಿಗೆ ಕಟ್ಟೋವಂಥ ಪದ್ಧತಿ ಇರೋದು. ಆ್ಯಂಡ್ ನಮ್ಮ ಕಡೆ ದಾರ ಆದ ತಕ್ಷಣ ಮತ್ತು ಅವ್ರ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ಎಗೇನ್ ನಾವೇನು ವಿಶ್ ಮಾಡೋದಿದ್ರೆ ಗೆಸ್ಟ್ ಬಂದವರು ಆ್ಯಂಡ್ ಏನಾದರೂ ಗಿಫ್ಟ್ ಎಲ್ಲ ಕೊಡೋದಿದ್ರೆ ಬಂದು ಆವಾಗಲೇ ಹೋಗ್ಬಿಟ್ಟು ಕೊಟ್ಟು ಬರ್ಬೋದು. ಆ ಥರ ಪದ್ಧತಿ ಇರೋದು ನಮ್ಮ ಕಡೆ. ಆ್ಯಂಡ್ ಇವರೆಲ್ಲ ಏನಿದ್ದಾರೆ ಇವರೆಲ್ಲ ನನ್ನ ಅಂದರೆ ಹಸ್ಬೆಂಡ್ ಕಡೆಯಿಂದ ಫ್ಯಾಮಿಲಿ ಆಗ್ತಾರೆ. ನೆಕ್ಸ್ಟ್ ಇದಾದ ನಂತರ ನೈಟ್ ಬಂದು ಮಸ್ಟ್ DJ ಪಾರ್ಟಿ. ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜಿಂಗಲಕ ಲಕ ಲಕ ಬರ್ರ 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 ಬರ್ರ. ಬರೀ ಡೌಗಳು. ಅದಂಗ ನಕ 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 ಅದಂಗ ನಕ 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 ಅದಂಗ ನಕ ನಕ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಆ ಜಿಂಗಲಕ ಲಕ ಲಕ ಆ ಜಿಂಗಲಕ ಲಕ ಲಕ ಬರ್ರ 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 ಬರ್ರ. ಅಣ್ಣ ಬಂದ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಬರೀ ಇಂಥದೆಯ ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತೀನಿ. ಹೆಂಗಿತ್ತು ನಮ್ಮ ಫ್ಯಾಮಿಲಿ DJ ಪಾರ್ಟಿ? ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಸಿನ್ಸ್ ಎಲ್ಲ ಸೇರಿದಾಗ ಹಿಂಗೆ ಅಲ್ವಾ, ಯಾವಾಗ ಕಸಿನ್ಸ್ ಎಲ್ಲ ಕ್ಲೋಸ್ ಆಗಿರ್ತಾರೆ ಅವಾಗ ಇದೇ ಥರ ಇರುತ್ತೆ. ಆ್ಯಂಡ್ ನಾವು ಆ್ಯಕ್ಚುಲಿ ಮದುವೆಗೆ ಹೋಗೋವಾಗ ಒಂದು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಚೇಂಜಸ್ ಆಯಿತು ಸಡನ್ನಾಗಿ ಅಂತ ಅಂದೆ ಅಲ್ವಾ. ಅದು ಯಾಕಂದರೆ ಆ್ಯಕ್ಚುಲಿ ಆ ವೀಕಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ, ಬಟ್ ಸಡನ್ನಾಗಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇದು ಮೆಸೇಜ್ ಬಂತು ಆ್ಯಂಡ್ ಮಿಸ್ ಮಾಡೋ ಹಂಗೆ ಇರಲಿಲ್ಲ. ಆ್ಯಂಡ್ ಕಂಪಲ್ಸರಿ ಇತ್ತು. ಆ್ಯಂಡ್ ಇವನ್ ಪ್ರಾಪ್ತಿಗೆ ಬಂದು ಮಾಂಟೆಸರಿ ಲೆವೆಲಲ್ಲಿ ಇದು ಬಂದು ಲಾಸ್ಟ್ ಸ್ಪೋರ್ಟ್ಸ್ ಡೇ ಆಗಿರುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಇದನ್ನು ಮುಗಿಸ್ಕೊಂಡು ಆಫ್ಟರ್ನೂನ್ ಹೊರಟ್ವಿ ನಾವು. ಆಫ್ಟರ್ನೂನ್ ಬೇರೆ ಹೊರಟಿದ್ವಿ ಆ್ಯಂಡ್ ರೋಡಲ್ಲಿ ನಡುವಲ್ಲಿ ಮಳೆ ಕೂಡ ಸಿಕ್ತು ನಮಗೆ. ಹಂಗೊಂದು ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ರೀಚ್ ಆಗಿದ್ದೇ ಬಂದು ನಾವು ಆಲ್ಮೋಸ್ಟ್ 10:30ಗೆ. ಆ್ಯಂಡ್ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಎಲ್ಲ ಹೋಗೋವಾಗ ಒಂದು ಸ್ವಲ್ಪ ಡಿಲೇ ಆಯಿತು. ಹಾಗಾಗಿ ನನಗೆ ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಇವರು ಆ್ಯಕ್ಚುಲಿ ಸ್ಕೂಲ್ಗಳಲ್ಲಿ ವಾರ್ಮಪ್ ಸೆಷನ್ನ ಎಷ್ಟು ಚೆನ್ನಾಗಿ ಒಂಥರ ಒಂದು ಡ್ಯಾನ್ಸ್ ಟೈಪಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಅದು ಮಾಡೋದು ಕೂಡ ಮಕ್ಕಳು ಅಷ್ಟೇ ಕ್ಯೂಟಾಗಿ ಮಾಡ್ತಾರೆ. ನೋಡೋವಾಗ ಆ್ಯಕ್ಚುಲಿ ನಮಗೆ ವೀಡಿಯೋ ಶೂಟ್ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ, ಕಂಪ್ಲೀಟಾಗಿ ಇದನ್ನೇ ನೋಡೋಣ ಅಂತ ಅನಿಸ್ಬಿಡುತ್ತೆ.
ಆ್ಯಂಡ್ ಇವ್ರಿಗೆ ಸ್ಪೋರ್ಟ್ಸ್ ಡೇಯಲ್ಲಿ ಬಂದು ಇವ್ರಿಗೆ ಈ ಥರ ಇರುತ್ತೆ, ಅಂದರೆ ದೊಡ್ಡ ಮಕ್ಕಳಿಗಿರೋ ಥರ ಸ್ಪೋರ್ಟ್ಸ್ ಇರೋದಿಲ್ಲ, ಈ ಥರ ಒಂದು ಸ್ವಲ್ಪ ಗೇಮ್ಸ್ ಥರ ಇರುತ್ತೆ. ಆ್ಯಂಡ್ ಇದರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಇದನ್ನು ಮೊದಲೇ ಅವರು ಸ್ಕೂಲಲ್ಲಿ ಕೂಡ ಟ್ರೈನ್ ಮಾಡಿರ್ತಾರೆ ಮಕ್ಕಳಿಗೆ, ಸೊ ಹಾಗಾಗಿ ರಿಸ್ಕ್ ಇರೋದಿಲ್ಲ. ಆ್ಯಂಡ್ ಅವರು ಕೂಡ ಅದನ್ನು ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾವೆಲ್ಲ ಯಾಕಂದರೆ ಪೇರೆಂಟ್ಸ್ಗಳೆಲ್ಲ ನಾವು ಅವ್ರನ್ನ ಚಿಯರ್ ಅಪ್ ಮಾಡ್ತಾ ಇರ್ತೀವಲ್ಲ, ಸೊ ಅವರು ನೀವು ನೋಡ್ಬೋದು ಅವರು ಓಡ್ಕೊಂಡು ಬರೋವಾಗ ಎಲ್ಲ ಕಂಪ್ಲೀಟಾಗಿ ಒಂದು ಸ್ಮೈಲ್, ವೈಟ್ ಸ್ಮೈಲ್ ಕೊಟ್ಕೊಂಡು ಓಡ್ಕೊಂಬರ್ತಾರೆ. ಇವರು ಆ್ಯಕ್ಚುಲಿ ನಾನು ನೋಡಿದ್ದೀನಿ ಇದಕ್ಕಿಂತ ಮುಂಚೆ ಪ್ರಾಪ್ತಿ ಕೂಡ ಹಾಗೇನೆ ಇಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡೋರು. ಅದಕ್ಕೋಸ್ಕರನೇ ನಮಗೆ ಅಂದರೆ ಸ್ಪೋರ್ಟ್ಸ್ ಡೇ ಎಲ್ಲ ಮಿಸ್ ಮಾಡಬೇಕು ಅಂತ ಅನ್ಸೋದಿಲ್ಲ. ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾಗ ಅಲ್ಲಿ ಅವರು ಸ್ಪೋರ್ಟ್ಸ್ ಬಿಟ್ಟು ಕೂಡ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡೆಲ್ಲ ಅವ್ರಿಗೊಂದು ಫ್ರೀ ಟೈಮ್ ಸಿಗುತ್ತೆ, ಅದೆಲ್ಲ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಮೆಡಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಇವ್ರ ಮಕ್ಕಳು ಚಿಕ್ಕದಾಗಿರೋದ್ರಿಂದ ಆಲ್ಮೋಸ್ಟ್ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಎಲ್ರಿಗೂ ಕೊಡ್ತಾರೆ, ಬಟ್ ರಜಾ ಮಾಡಿದವರಿಗೆಲ್ಲ ಕೊಡೋದಿಲ್ಲ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಕೊಡ್ತಾರೆ. ಬಿಕಾಸ್ ಚಿಕ್ಕ ಮಕ್ಕಳೆಲ್ಲ ಒಬ್ರಿಗೆ ಕೊಟ್ಟು ಇನ್ನೊಬ್ರಿಗೆ ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ. ನೆಕ್ಸ್ಟ್ ಬಂದು ಪ್ರಾಪ್ತಿ. ಆ್ಯಕ್ಚುಲಿ ನನಗೆ ಅವಳು UKGಗೆ ಇಲ್ಲಿ ಜಾಯ್ನ್ ಆಗಿದ್ದು, LKG ಎಲ್ಲ ಬೇರೆ ಸ್ಕೂಲಲ್ಲಿ ಮಾಡಿದ್ದಾಳೆ. ನೀವು ಹಳೆ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗಿರಬಹುದು. ಆ್ಯಕ್ಚುಲಿ ಇಲ್ಲಿಗೆ ಈ ಇಯರ್ ಜಾಯ್ನ್ ಆಗಿದ್ದು. ಆ್ಯಂಡ್ ಈ ಇಯರ್ ಜಾಯ್ನ್ ಆಗಿ ಕೂಡ ಅವಳು ಎಷ್ಟು ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ನೀವು ನೋಡ್ಬೋದು ವಿಡಿಯೋದಲ್ಲಿ. ಅವಳನ್ನ ಚಿಯರ್ ಅಪ್ ಮಾಡ್ತಿದ್ದಿದ್ದು ನಂಗೆ ಅದನ್ನ ನೋಡಿಬಿಟ್ಟು ತುಂಬಾ ಆ್ಯಕ್ಚುಲಿ ಖುಷಿ ಆಯಿತು. ಆ್ಯಕ್ಚುಲಿ ಏನಂದರೆ ಅವಳು ತುಂಬ ಒಂದು ಸ್ವಲ್ಪ ಸಾಫ್ಟ್, ಅವಳು ಯಾರು ಮಕ್ಕಳಿಗೆ ಬೈಯೋದು ಆ ಥರ ಎಲ್ಲ ಮಾಡೋದಿಲ್ಲ. ಅದಕ್ಕೆ ಅನಿಸುತ್ತೆ ಅಷ್ಟೊಂದು ಫ್ರೆಂಡ್ಸ್ ಮಾಡ್ಕೊಂಡಿದ್ದಾಳೆ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್.